ಈ ಹುಣ್ಣಿಮೆ ಸುಖಾನುಭವಕ್ಕೆ ದಿವ್ಯ ಸಾನ್ನಿಧ್ಯ ನಿಂತ ಗುರುದೇವ ಸಮರ್ಥರಿಗೆ ಅನಂತ ನಾವು ಸಲ್ಲಿಸುತ್ತಾ ಇದುವರೆಗೆ ಮಾತಾಡಿದಂಥ ಮಲಪದ ನಮಗೆ ಹಾಗೂ ಇಲ್ಲಿ ಸಂದಂಥ ಎಲ್ಲ ಆತ್ಮಬಂಧುಗಳ ಅನಂತ ಪ್ರಣಾಮ. ಪುಣ್ಯಾತ್ಮರೇ, ಮನುಷ್ಯ ಜನ್ಮ ಬರುವಾಗ ಏನಾಯಿತು ಅಂತೇಳಿ ಮಲಪದ ಹೇಳಿದ್ರು. ಈಗಿನ ಕದ್ದಿದಾಗ ಹೇಳ್ತಾರೆ, ತಾಯಿ ಗರ್ಭದಾಗಿದ್ದಾಗ ಅಲ್ಲಿದ್ದ ಹಿಡ್ಕೊಂಡು ಶರೀರ ಹೋಗ್ಬಿಟ್ಟಾನ. ಶರೀರ ಹೆಂಗೆ ಬದಲಾವಣೆ ಹಾಕೊಂಡ್ಬರ್ತೈತಿ, ಅಷ್ಟೇ ಅಲ್ಲ, ಅವರು ಒಂದೊಂದು ಪದ್ಯದಾಗ ಒಂದೊಂದು ವಿಷಯ ತಗೊಂಡ್ತಾರೆ. ಮೊದಲು ಶರೀರ, ಅದರ ಮೇಲೆ ನಮ್ಮ ಮೋಹ ಕಳಿಲಿ ಅಂತೇಳಿ ಶರೀರ ಹೆಂಗೆ ಹುಟ್ಟತಿ, ಹೆಂಗೆ ಜನನ ಆಯ್ತಿದು, ಮತ್ತು ಹೆಂಗೆ ಒಂದು ದಿನ ಇದು ನಾಶ ಆಕತಿ ಅನ್ನೋ ಒಂದು ವಿಚಾರವನ್ನು ಹೇಳ್ಕೊಂತಾರೆ. ಅದಾದ್ಮೇಲೆ ದನ ಕನಕಾದಿಗಳು, ಮಡದಿ, ಮಕ್ಕಳು, ಸಂಸಾರ, ಸಿರಿ ಸಂಪತ್ತು ಏನು ಐತಲ್ಲ, ಇದು ಒಂದೊಂದಕ್ಕೆ ಒಂದೊಂದು ಪದ್ಯದೊಳಗೆ ಹೇಳ್ಕೊಂತ ಹೋಗ್ತಾರೆ. ಅಂದ್ರೆ ಇದು ಎಲ್ಲದರ ಮೇಲಿನ ಮೋಹ ತೆಗೆಯ, ಶರೀರ ಮೇಲಿನ ಮೋಹ, ಜಗತ್ತಿನ ವಿಷಯಾದಿಗಳ ಮೇಲಿನ ಮೋಹ, ಅಜ್ಞಾನದಿಂದ ಉಂಟಾದಂಥ ಈ ಮೋಹ ವಿಚಾರದಿಂದ ಬಿಡುಗಡೆ ಆಗತ್ತಂತ. ಶರೀರ ಮೇಲಿನ ಮೋಹ ಯಾಕೆ ತಕ್ಕೋಬೇಕಂದ್ರೆ, ಈ ಶರೀರ ಮೇಲಿನ ಮೋಹದಿಂದ ದುಃಖದ ಭಾವ ಬೇಕಾಗ್ತದೆ, ಸುಖದ ಭಾವನೂ ಇದಕ್ಕೆ ಶರೀರ ಅನ್ನೋ ಭಾವದಿಂದ. ಹಂಗ ಜಗತ್ತಿನೊಳಗೆ ಸಿರಿ ಸಂಪತ್ತು, ಮಕ್ಕಳು, ಮಡದಿ, ಸಂಸಾರ ಏನು ತೋರ್ತದಲ್ಲ, ಎಲ್ಲದರ ಮೇಲೆ ಮೋಹ ಹೊಡ್ತದಲ್ಲ, ಇದರಿಂದ ದುಃಖ ಆಗ್ತದೆ, ಇದರಿಂದ ಬಂಧನ. ಮೋಹನ ಬಂಧನಕ್ಕೆ ಕಾರಣ. ಅದಕ್ಕೆ ಅದನ್ನು ಕಳ್ಕೋಬೇಕಂದ್ರೆ ಯಥಾರ್ಥವಾಗಿ ತಿಳ್ಕೋಬೇಕು. ಒಂದೊಂದು ಪದ್ಯದಾಗ ಹೇಳ್ಕೊಂತ ಹೋಗ್ತಾರೆ ಅವ್ರು, ಶರೀರ ಮೇಲಿನ ಮೋಹ, ಶರೀರ ಮೇಲಿನ ಮೋಹ ಹೋಗಲಿ ಅಂತೇಳಿ ಇದು ಯಾವ ರೀತಿ ಆಗೈತಿ ಕೂಲಂಕಷವಾಗಿ ಹೇಳ್ಕೊಂತ ಹೋಗ್ತಾರೆ. ಇದನ್ನು ಸ್ವಲ್ಪ ತಿರುಗಿ ನೋಡ್ಕೋ, ಇದ್ರ ಒಳಗೆ ರಕ್ತ, ಮಾಂಸ, ಎಲುಬು, ಕೀಲ, ಚರ್ಮ, ಕೂದಲ ಏನೇನೈತಿ ಈ ಶರೀರ, ಇದನ್ನ ವಿಂಗಡಣೆ ಮಾಡಿ ನೋಡ್ಕೋತ ಹೋಗು. ಇದರೊಳಗೆ ಶರೀರದೊಳಗೆ ನೀನು ಎಲ್ಲಿದಿ, ಶರೀರದೊಳಗೆ ನೀನು ಯಾರು ಅಂತ ಪ್ರಶ್ನೆ ಹುಡ್ತದೆ. ಯಾರಿಗೆ ಈ ಪ್ರಶ್ನೆ ಹುಟ್ಟುಕೊಳ್ತದೆ ಅವರು ತಮ್ಮ ನಿಜ ಸ್ವರೂಪವನ್ನು ಅರಿಯಕ್ಕೆ ಪ್ರಯತ್ನ ಮಾಡಬೇಕಾದ. ಈ ಶರೀರವನ್ನ ಕೂಲಂಕಷವಾಗಿ ನೋಡ್ಕೋತ ಹೋದಾಗ ಇದರ ಮೇಲಿನ ಮೋಹ ಕ್ಷೀಣಿಸ್ತದೆ. ಒಂದು ದಿನಕ್ಕೆ ಹೋಗುದಿಲ್ಲ, ಅದು ಕ್ಷೀಣಿಸ್ತದೆ, ಕಡಿಮೆ ಮಾಡ್ಕೊಂಡು ಬರ್ತದೆ. ತಾಯಿ ಗರ್ಭದಿಂದ ಬಂದಾಗ ಶರೀರ ಹೆಂಗಿತ್ತು, ಅಂತ್ಯಕಾಲಕ್ಕೆ ಶರೀರ ಹೆಂಗಾಗ್ತದೆ. ಶರೀರ ವಿಕಾರಕ್ಕೂ ಹೋಗಿ ಬದಲಾವಣೆಕ್ಕೂ ಹೋಗ್ತದೆ, ಕ್ಷಣಕ್ಕೂ. ಆದ್ರೆ ಆ ಶರೀರನ ನೀನು ಹೌದು ಅಲ್ಲ ಅಂತ ಸ್ವಲ್ಪ ವಿಚಾರ ಮಾಡು. ಸ್ವಲ್ಪ ವಿಚಾರ ಮಾಡಿದೆ ಅಂದ್ರೆ ನಿನಗೆ ಈ ಶರೀರ ಹೌದು ಅಲ್ಲ ಅನ್ನೋದು ತಿಳಿದು. ಮನುಷ್ಯನಿಗೆ ದುಃಖದ ಮೂಲ ಕಾರಣ ಶರೀರ. ಶರೀರನ ನಾನನ್ನೋ ಭಾವದಿಂದ ಮನುಷ್ಯ ದುಃಖಿ ಆಗ್ತಾನ. ಯಾಕಂದ್ರೆ ಶರೀರ ವಿಕಾರಕ್ಕೂ ಅಂತ ಹೋಗ್ತದೆ. ಇದಕ್ಕೆ ವಯಸ್ಸಾದಂಗ ಇಂದ್ರಿಯಗಳ ಕೈ ಕೊಡ್ತಾವ, ಶರೀರ ಭಾಗ್ತತಿ. ಇದಕ್ಕೆ ರೋಗ ರುಜಿಗಳು ಕಾಡ್ತಾವ, ಮುಕ್ಕು ಬರ್ತತಿ. ಇದು ಯಾವುದೂ ತಪ್ಪಿಲ್ಲ, ಮತ್ತು ಇದು ಯಾರಿಗೂ ತಪ್ಪಿಸೋಣಕ್ಕಾಗಿಲ್ಲ. ಇದು ಸತ್ಯ.
ಈ ಸತ್ಯವನ್ನು ನೆನಪು ಮಾಡ್ಕೋ ಅಂತ ಹೇಳ್ತಾರೆ. ಯಾಕೆ ಇದನ್ನು ನೆನಪು ಮಾಡ್ಕೋಬೇಕಾಗೈತಿ? ಇದನ್ನು ನೆನಪು ಮಾಡ್ಕೋತ ಇದ್ದರೆ ಇದ್ರ ಮೇಲಿನ ಮೋಹ ಕಡಿಮೆ ಆಗ್ತದೆ. ನಾನು ನಂದು ಅಂತ ಏನು ಭಾವ ಹುಟ್ಟೈತಲ್ಲ, ಈ ಭಾವ ಕ್ಷೀಣಿಸ್ತದೆ. ಶರೀರಕ್ಕೆ ನಾನು ಅಂತಾನ, ಅದಕ್ಕೆ ನಂದು ಅಂತಾನ, ಈ ಭಾವ ನಾಶ ಆಗುತ್ತೆ. ಈ ಭಾವ ಇರುವವರೆಗೆ ದುಃಖ ಇದ್ದಿದ್ದ ಅಂತಾರೆ. ಎಂದು ಶರೀರ ನಾನು ಭಾವ ಬಂತಿ ಅನ್ನೋದಿದ್ದ ಶುರು ಆಗೈತಿ. ಮತ್ತ ಶರೀರ ನಾನು ಭಾವ ಯಾವಾಗ ಯಾವಾಗ ಇರ್ತೈತೆ ಅವಾಗ ಸುಖ ದುಃಖದ ಭಾವ ಇದೆ. ಶರೀರ ಭಾವ ಇಲ್ಲದಾಗ ಸುಖಾನೂ ಇಲ್ಲ, ದುಃಖಾನೂ ಇಲ್ಲ, ಆನಂದ. ಶರೀರ ಭಾವ ಬಂತಿ, ಸುಖದ ಭಾವ ದುಃಖದ ಭಾವ, ಹಂಗ ಹಿಂಗ, ಅನುಕೂಲ ಪ್ರತಿಕೂಲ. ಅದರಿಂದ ಸುಖ ದುಃಖ ಎರಡು ಭಾವಗಳು. ಶರೀರ ಭಾವ ಇಲ್ಲ, ದುಃಖನೇ ಇಲ್ಲ. ಗಾಢ ನಿದ್ರೆ ಒಳಗೆ ಶರೀರ ಭಾವ ಇಲ್ಲ, ದುಃಖನ ಇಲ್ಲ. ಆದರೆ ಎಚ್ಚರದೊಳಗ ಶರೀರ ಭಾವ ಬಂತಿ, ಶುರು ಆಯ್ತಲ್ಲ. ಕನಸಿನೊಳಗೆ ಈ ಶರೀರ ಇಲ್ಲ, ಸೂಕ್ಷ್ಮ ಶರೀರ ಐತಿ, ಅಲ್ಲಿಯೂ ದುಃಖದ ಭಾವ ಸುಖದ ಭಾವ ಉದಯ ಆಗ್ತದೆ. ಜಡ ಶರೀರ ಭಾವ ಬೇಕಂತಿಲ್ಲ, ಜಡ ಶರೀರನ ಬೇಕಂತಲ್ಲ. ಸೂಕ್ಷ್ಮ ಶರೀರ ಕನಸಿನೊಳಗ ಅಲ್ಲಿ ಒಂದು ಶರೀರ ಬೇರೆ ಆಗ್ತದೆ, ಅಲ್ಲಿ ಸುಖ ಅನಿಸ್ತದೆ, ದುಃಖ ಅನಿಸ್ತದೆ. ಅಲ್ಲಿ ವಿಷಯಗಳು ಜಡ ಇಲ್ಲ, ಅಜಡ ಅದಾವ, ಆದ್ರೂ ಅಲ್ಲಿ ಭೋಗ ನಡೀತದೆ. ಅಲ್ಲಿಯೂ ಸುಖದ ಭಾವ ದುಃಖದ ಭಾವ, ಅಲ್ಲಿಯೂ ಹುಟ್ಟು ಸಾವಿನ ಭಯ ಇರ್ತದೆ. ಜಡ ಶರೀರ ಇಲ್ಲಕರೆ ಸೂಕ್ಷ್ಮ ಶರೀರ ಇದ್ರು ಅಲ್ಲಿಯೂ ಹುಟ್ಟು ಸಾವಿನ ಭಯ ವಾಸನಾದಿಂದ. ಅಂದ್ರೆ ಜಡ ಶರೀರ ಇರಲಿ, ಸೂಕ್ಷ್ಮ ಶರೀರ ಇರಲಿ, ಶರೀರ ಭಾವ ಬಂತಿ, ಸುಖದ ಭಾವ ದುಃಖದ ಭಾವ, ಸಾವು ಹುಟ್ಟು ಸಾವು, ಸಂಸಾರ ಬಂಧನ ಮೋಹ ಕಾಮ ಕ್ರೋಧ ಲೋಭ ಎಲ್ಲ ಶುರು ಆಗಿರುತ್ತೆ. ಶರೀರ ಭಾವ ಇಲ್ಲದಾಗ ಇವ್ಯಾವೂ ಇಲ್ಲ. ಅದಕ್ಕೆ ಶರೀರ ಭಾವವನ್ನು ಕಳ್ಕೋಬೇಕಂತೇಳಿ ಶರೀರ ಹೌದು ಅಲ್ಲೋ ಅನ್ನೋದು ವಿಚಾರ ಮಾಡ್ಬೇಕು. ಯಾರಿಗೆ ಸೂಕ್ಷ್ಮತಿಗಳಾಗಿರ್ತಾರ ಅವರಿಗೆ ತಿಳಿತೈತಿ. ಸುಮ್ಮನೆ ಕುಂತ್ಕೊಂಡು ಸಾನ್ನಿಧ್ಯ ನಾನಾ ಜನ ತಿಳ್ಕೊಂಡು ನೋಡ್ಬೇಕು. ಹಂಗ ಜಗತ್ತು ಸಾಕ್ಷಿ ರೂಪದಲ್ಲಿ ನಿಂತ್ಕೊಂಡು ಜಗತ್ತನ್ನ ನೋಡ್ಬೇಕು. ಕಣ್ಣಿಗೆ ನೋಡೋದು ಜಡ ಜಗತ್ತು, ಕಣ್ಣಿಲ್ಲದಾಗ ನೋಡುವಂತದ್ದು ಸೂಕ್ಷ್ಮವಾದಂತಹ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರಾದಿಗಳು. ಜಡ ಜಗತ್ತನ್ನ ತಿಳಿಬೇಕಂದ್ರೆ ಈ ಜ್ಞಾನೇಂದ್ರಿಯಗಳು, ಶಬ್ದ ಸ್ಪರ್ಶ ರೂಪ ರಸ ಗಂಧ ಈ ವಿಷಯಗಳದಾವು. ಮತ್ತ ಇವು ಆಕಾರ ರೂಪ ಬಣ್ಣ ವಾಸನೆ ಇವನ್ನೆಲ್ಲ ತಿಳಿದು ಈ ಇಂದ್ರಿಯಗಳ ಮೂಲಕ ಮಾಡ್ತೀವಿ ಹೊರತಾಗಿ ಇಂದ್ರಿಯಗಳನ್ನ ಎಲ್ಲ ಮಾಡೋದಿಲ್ಲ. ನೋಡುವ ಬೇರೆ ಅದ, ನೋಡಕ್ ಇಂದ್ರಿಯಗಳ ಸಾಧನ ಅಷ್ಟೇ ಇದೆ. ಇಂದ್ರಿಯಗಳ ನೋಡ್ತಾವ ಅಂತ ನಮಗೆ ಅನಿಸ್ತದೆ, ಕಣ್ಣ ನೋಡ್ತೇವೆ ಅಂತ ನಮಗೆ ಅನಿಸ್ತದೆ. ಕಣ್ಣು ತೋರಿಸ್ತದೆ ನಮಗಷ್ಟೇ, ನೋಡುವ ಬೇರೆ. ನೋಡೋವಿಲ್ಲ ಅಂದ್ರೆ ಕಣ್ಣು ಏನು ಮಾಡೋದಿಲ್ಲ. ಕಣ್ಣಿಗೆ ಅದರ ಶಕ್ತಿ ಇಲ್ಲ, ಅಲ್ಲಿ ನೋಡುವ ಬೇಕ. ಅವಿಲ್ಲ ಅಂದ್ರೆ ಅದ್ರ ಆಟ ಇಲ್ಲ. ಅದಕ್ಕೆ ಆ ಚೇತನ ಅದರ ಸಾನ್ನಿಧ್ಯದೊಳಗೆಲ್ಲ ನಡೆಯುತ್ತೆ. ಆದ್ರೆ ಈ ಚೇತನ ಮತ್ತು ಇಂದ್ರಿಯಗಳ ನಡುವೆ ಒಂದು ಆಟಗಾಡಿ. ಅದ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಅಂತಃಕರಣ ಅಂತ. ಅದು ಆ ಅಂತಃಕರಣ ಎಷ್ಟು ಹೊಲಸಕತಿ ಹಂಗ ಆ ಸತ್ಯ ವಸ್ತುದ ಅನುಭವ ಆಗುದಿಲ್ಲ.
ಅದು ಎಷ್ಟು ಸ್ವಚ್ಛ ಇರ್ತೈತಿ ಆ ಸಾಕ್ಷಿ ಸ್ವರೂಪದ ಅನುಭವ ಆಗ್ತದೆ. ಅದನ್ನು ಸ್ವಚ್ಛ ಮಾಡ್ಕೊಳ್ಳೋದ ಕೆಲಸ, ಮನುಷ್ಯನ ಕೆಲಸ. ಮನಸ್ಸಿನೊಳಗ, ಬುದ್ಧಿ ಒಳಗ, ಚಿತ್ತದೊಳಗ ಯಾರು ಏನು ವಿಷಯಾದಿಗಳನ್ನ ತುಂಬಿಕೊಂಡು ಕುಂತಾನ ಮನುಷ್ಯ, ವಿಷಯಗಳಲ್ಲಿ ಸುಖ ಆಯ್ತು ಅನ್ನೋ ಭಾವ ತುಂಬಿಕೊಂಡು ಕುಂತಾನ. ಹಂಗ ಹೇಳ್ಬೇಕಂದ್ರೆ ಆಸೆ ತುಂಬಿಕೊಂಡು ಕುಂತಾನ. ಆ ಆಸೆ ಹೋಗ್ಬೇಕು. ಹಂಗೆ ಈ ಶರೀರದ ಮೇಲೆ ಏನು ಮೋಹ ಇಟ್ಕೊಂಡು ಕುಂತಾನಲ್ಲ, ಇದ ಅಂತೇಳಿ ಇದು ಹೋಗ್ಬೇಕು. ಈ ಅಜ್ಞಾನದಿಂದ ಉಂಟಾದಂತ ಶರೀರ ನಾನು ಹುಟ್ಟಾವ, ನಾನು ಸಾಯವ ಅನ್ನೋ ಭಾವದಿಂದ ಅಂತಃಕರಣ ಮತಕ ದೋಷ ಹಾಕೋಂತ ಹೋಗ್ತೈತಿ, ಮಲಿನ ಹಾಕೋಂತ ಹೋಗ್ತೈತಿ. ಹಂಗ ಈ ಜಗತ್ತಿನೊಳಗೆ ವಿಷಯಾದಿಗಳಲ್ಲಿ ಸುಖ ಆಯ್ತು ಅನ್ನೋ ಭಾವದಿಂದ ಕಾಮ ಕ್ರೋಧಾದಿಗಳು ಉದಯಕ್ಕಾವ. ಇದು ಅಂತಃಕರಣವನ್ನು ಪೂರ್ಣ ಕೆಡಿಸಿಬಿಡುತ್ತೆ. ಅದಕ್ಕೆ ಈ ಅಂತಃಕರಣ ಶುದ್ಧಿಗಾಗಿ ಈ ಸತ್ಯವನ್ನು ತಿಳ್ಕೋಬೇಕಾಗಿದೆ. ಈ ಸತ್ಯವನ್ನು ತಿಳಿದ ಮೇಲೆ ಅಂತಃಕರಣ ತಾನ ಪರಿಶುದ್ಧ ಹಾಕೋಂತ ಹೋಗ್ತೈತಿ. ಯಾಕಂದ್ರೆ ಅಂತಃಕರಣ ಕೆಡಾಕ ಮೂಲ ಕಾರಣ ಇವ ಆಗ್ಯಾವ. ಈ ಅಜ್ಞಾನದಿಂದ ಹುಟ್ಟಿದಂತ ದೇಹಭಾವ, ಅಜ್ಞಾನದಿಂದ ಉಂಟಾದಂತ ಜಗತ್ತಿನಲ್ಲಿ ವಿಷಯಾದಿಗಳಲ್ಲಿ ಸುಖಭಾವ, ಈ ಎರಡು ಕಾರಣದಿಂದ ಅಂತಃಕರಣ ವಿಷಮಕ್ಕೋತ ಹೊಂಟೈತಿ. ಅಂತಃಕರಣ ಕೆಡಾಕತ್ತೈತಿ, ಅಂತಃಕರಣ ಏರುಪೇರು ಆಗತ್ತೈತಿ. ಆದ್ರೆ ಆತ್ಮನಿಗೆ ಏನಾಗಿಲ್ಲ, ಸಚ್ಚಿದಾನ ಸ್ವರೂಪ ಏನಾಗೇ ಇಲ್ಲ. ನಾವು ಸಾಕ್ಷಿ ಹಿಂದದ ಸುಮ್ಮನೆ ಹಂಗಲ್ಲ, ಆದ್ರೆ ಅನುಭವ ಆಗುದಿಲ್ಲ. ಹೆಂಗ ಬಹಳ ಗದ್ದಲ ಕುಂತಾಗ ಮನಸ್ಸು ಸಮ ಉಳಿದಿಲ್ಲ, ಹೆಂಗ ಈ ಜಗತ್ತಿನ ವಿಷಯಾದಿಗಳಲ್ಲಿ ನಾನು ಸುಖ ಬುದ್ಧಿ ಇಟ್ಕೊಂಡು ಅದ್ರಾಗ ಪ್ರಯತ್ನ ಮಾಡ್ಕೊಂತ ಇದ್ದಾಗ ಆ ಸಚ್ಚಿದಾನಂದ ಸ್ವರೂಪ ಆನಂದಮಯವಾದ ಅರಿವಿನ ಅನುಭವ ಆಗುವುದು. ನೀನು ಸುಖವಾಗಿರಬೇಕಾಯ್ತಂದ್ರೆ ಜಗತ್ತಿನ ವಿಷಯಗಳ ಸಂಗ್ರಹ ಮಾಡೋದು ಬಿಡು, ಅದ್ರ ಮೇಲಿನ ಮೋಹವನ್ನು ಬಿಡು. ಹಿಡ್ಕೊಂಡು ಕುಂತಿಯಲ್ಲ, ಇದು ನಾನು ನಂದು ಅಂತೇಳಿ ಈ ಮೋಹವನ್ನು ಬಿಡು. ಅದು ಸುಮ್ಮನೆ ಹೋಗುವುದಿಲ್ಲ. ಕಲ್ತಿದ್ದ ಆಗಲ್ಲ ಹೇಳಿದ, ತಾಯಿ ಗರ್ಭದ ಅಂತ ಬಂದ ಮೇಲೆ ಇದನ್ನೆಲ್ಲ ಕಲ್ಕೊಂತ ಹೋದ, ಸಂಸ್ಕಾರ ಇಟ್ಕೊಂತ ಹೋಯ್ತು. ಇವ ನಿಮ್ಮಪ್ಪ, ಇವ ನಿಮ್ಮವ್ವ, ಇದು ನಿನ್ನ ಹೊಲ, ಇದು ನಿನ್ನ ಮನಿ, ಹಿಂಗೆ ಎಷ್ಟು ಮಂದಿ ಇದು ನಂದೊಂದು ಯಾರೋ ಗೊತ್ತಿಲ್ಲ. ಇವೆಲ್ಲ ಹೊಲಕ್ಕೆ ಮನಿ ಇದು ನಂದು ಬಹಳ ಮಂದಿ ಹೋಗ್ಯಾರ. ಹಂಗ ಯಾರು ಏನೋ ಒಯ್ದಿಲ್ಲ. ಆದ್ರೆ ಈ ಸತ್ಯದ ಬಗ್ಗೆ ಯಾವಾಗಲೂ ಜಾಗ್ರ ಆಗಿದ್ನಂದ್ರೆ ಅದ್ರ ಮೇಲಿನ ಮೋಹ ಕಡಿಮೆ ಆಗ್ತದೆ. ಇದು ಸತ್ಯ. ಆದ್ರೆ ಈ ಸತ್ಯ ಎಲ್ಲರಿಗೂ ಗೊತ್ತೈತಿ, ಗೊತ್ತಿರ್ಲಾರ್ದಂತ ಸತ್ಯ ಅಂತ ಇಲ್ಲ. ಅದು ಸರ್ವಕಾಲಕ್ಕೂ ಸತ್ಯದು. ಇವತ್ತು ಹಿಂಗ ನಾಳೆಗೆ ಮತ್ತೊಂಥರ ಅಲ್ಲ. ಹುಟ್ಟಿದಂತ ಶರೀರ ಒಂದು ದಿನ ಸಾಯ್ತದೆ, ಇದು ಸತ್ಯ. ನಂದು ಅಂದಿದ್ದು ಒಂದು ದಿನ ಇಲ್ಲೇ ಬಿಟ್ಟು ಹೋಗ್ತಾನೆ, ಇದು ಸತ್ಯ. ಇದ್ರೊಳಗೆ ಏನು ಸುಳ್ಳು ಐತೇನೋ. ಆದ್ರೆ ಈ ಸತ್ಯದ ಬಗ್ಗೆ ನಮಗೆ ಜಾಗ್ರ ಇಲ್ಲ, ಎಚ್ಚರಿಕೆ ಇಲ್ಲ. ಸುಳ್ಳು ಎಷ್ಟು ಆಕರ್ಷಣೆ ಐತಿ ನೋಡಿ. ಇದು ಶಾಶ್ವತನ ಅನಿಸ್ತತಿ. ಈ ಬಾಳೆ ಬದುಕು ಮಾಡಾಕಿರ್ತೇವಲ್ಲ, ಇದು ಹಿಂಗ ಇರ್ತದೆ ಕಾಯಂ, ಇದು ನಂದ ಆಗಿರ್ತದೆ ಅಂತ ಅನ್ಕೊಂತಾನ. ಈ ಶರೀರ ಐತಲ್ಲ, ಇದು ನಾನು, ಇದು ನಂದು, ಇದು ಕಾಯಂ ಇರ್ತದೆ ಅಂತ ಬಡ್ದಾಡ್ತಾನ ಜೀವನ. ಹಂಗ ಎಷ್ಟು ವಿಚಿತ್ರ ಅಲ್ಲ. ಇದು ಸುಳ್ಳು ಐತಿ, ಆದ್ರೆ ಸತ್ಯದಾಗ ಹೆಂಗ ಅನಿಸ್ತದೆ ನೋಡಿ. ಅದು ಸತ್ಯ ಐತಿ, ಅದ್ರ ಬಗ್ಗೆ ನಮ್ಗೆ ಎಚ್ಚರಿಕೆ. ಇದಕ್ಕ ಮಾಯ ಅಂತ. ಸುಳ್ಳು ಐತಿ, ಅದ್ರ ಸತ್ಯ ಅನಿಸ್ತದೆ. ಯಾವ್ದು ಸತ್ಯ ಐತಿ ಅದರ ಬಗ್ಗೆ ನಮಗೆ ಜಾಗ್ರ ಇಲ್ಲ, ಎಚ್ಚರಿಕೆ ಇಲ್ಲ. ಈ ಅಜ್ಞಾನದಿಂದ ಮನುಷ್ಯ ಜೀವನ ಪರ್ಯಂತ ದುಃಖಿ ಹಾಕೋತ ಹೋಗ್ತಾನೆ. ಎದಕ್ಕಂದ್ರೆ ಈ ಅಜ್ಞಾನದಿಂದ. ಸುಖಿ ಆಗ್ಬೇಕಂದ್ರೆ ಸಿರಿ ಸಂಪತ್ತು ಇರಬೇಕಾಗಿಲ್ಲ. ನಾವು ತಿಳ್ಕೊಂಡ್ವಿ ಬಹಳ ಶ್ರೀಮಂತ ಆದ್ರೆ ಸುಖಿ ಅಕ್ಕ, ಬಹಳಷ್ಟು ಉಣ್ಣಾಕಿದ್ರೆ, ಉಡಾಕಿದ್ರೆ, ತುಡಾಕಿದ್ರೆ, ಇದ್ರೆ ಅದರ ಅವಶ್ಯಕತೆನೂ ಇಲ್ಲ.
ಇದರಿಂದ ಸುಖಿ ಆಗೋದಾಯ್ತಂದ್ರೆ ಜಗತ್ನಾಗ ಇದಿದ್ದಾರೆ ಎಲ್ಲಾರು ಸುಖಿನ ಆಗಿರ್ಬೇಕಾಗಿತ್ತು, ದುಃಖ ಅನ್ನೋದು ಬರಬಾರ್ದಾಗಿತ್ತು ಅವ್ರಿಗೆ. ಆದ್ರೆ ಸತ್ಯ ಏನಪ್ಪಾ ಅಂದ್ರ ಏನಿದ್ರು ಮತ್ತೊಂದು ಕೊರತೆ ಅನಿಸೇತಿ ಇರ್ತದೆ. ಯಾಕೆ ಕೊರತೆ ಅನಿಸ್ತಂದ್ರ ಆಸೆ. ಎಲ್ಲಾ ಇದ್ದಾಗ ಅದನ್ನ ಬಿಡ್ತತಿ ಮನಸ್ಸು, ಮತ್ತೊಂದನ್ನು ಕೇಳ್ತತಿ. ಅದಕ್ಕೆ ಗೊತ್ತು ಇದ್ರೊಳಗೆ ಯಾವ್ದ್ರಾಗೂ ಸುಖ ಇಲ್ಲ. ನೀನು ಮನ್ಯಾಗ ಸಾಕಷ್ಟು ಸಾಮಾನು ತುಂಬಿಕೊಂಡಿರ, ಮಂದಿ ಮನೆ ಸಾಮಾನ ಮೇಲೆ ಲಕ್ಷ್ಯ. ಅವ್ರ ಮನ್ಯಾಗ ಐತಿ, ನಮ್ಮ ಮನ್ಯಾಗಿಲ್ಲ, ಶುರು ಆಯ್ತು ನೀವು. ಅದಕ್ಕೆ ಮನುಷ್ಯ ಪ್ರತಿ ಕ್ಷಣದೊಳಗೂ ಇಂಥ ಅಜ್ಞಾನದಿಂದ ದುಃಖಿ ಹಾಕೋತ ಬಳಲ್ಕೋತ ಹೋಗ್ತಾನೆ. ಸುಖಿ ಆಗ್ಬೇಕಾಯ್ತು, ಆರಾಮ ಇರ್ಬೇಕಾಯ್ತು ಅಂದ್ರೆ ಮನುಷ್ಯ ಇದೆಲ್ಲದರ ಮೇಲೆ ಮೋಹ ಅಂದ್ಬಿಡ್ಬೇಕು. ಇದೆಲ್ಲದರ ಮೇಲೆ ಮೋಹ ಬಿಟ್ಟು ನಿರ್ಮೋಹಿ ಆಗ್ಬೇಕು. ಹಂಗಂತ ಹೊರಗಿನ ಬಾಳೆ ಬಿಡು ಅಂತಲ್ಲ. ಶರೀರ ಬಂದಿದ್ದು ಚರಿತಾರ್ಥ ದುಡಿಯಾಕ ಬಂದೈತಿ, ಏನೇನೈತಿ ಧರ್ಮದೊಳಗೆ ದುಡಿದು. ಆದ್ರೆ ಒಳಗೆ ಯಾವುದೋ ಮೋಹ ಇಟ್ಕೊಳಂಗಿಲ್ಲ, ಒಳಗೆ ಯಾವುದೋ ಬಯಕೆ ಇಟ್ಕೊಳಂಗಿಲ್ಲ. ಹಿಂಗ ಆಗಬೇಕು ಹಂಗ ಆಗ್ಬೇಕಂತ ಆಸೆ ಪಡುವಂಗಿಲ್ಲ. ದುಡಿ ಕರ್ತವ್ಯ ಐತಿ, ದುಡಿದು ಮಾಡೋ ಕರ್ತವ್ಯ ಐತಿ, ಮಾಡಿ ಬಿಡುದು. ತಂದೆಯಾಗಿ, ಮಗನಾಗಿ, ಅಣ್ಣನಾಗಿ, ತಮ್ಮನಾಗಿ, ಅಕ್ಕ, ತಂಗಿ, ತಾಯಿ, ಬಂಧು ಬಳಗ ಎಲ್ಲಾ ಒಂದು ಪಾತ್ರಕ್ಕೆ ಒಂದೊಂದು ಕರ್ತವ್ಯ ಅದಾವ. ಆ ಕರ್ತವ್ಯಕ್ಕೆ ಚ್ಯುತಿ ಬದಲಾಗ ನಡೆಸೋದು. ಆದ್ರೆ ಇದ್ರ ಯಾವುದರ ಮೇಲೆ ಮೋಹ ಇಟ್ಕೊಂಡಂಗಿಲ್ಲ. ಯಾವಾಗಲೂ ಆ ಸತ್ಯದ ಕುರಿತು ಚಿಂತನೆ ಇರಬೇಕು. ಭಾರತ ಕರ್ಮಕ್ಕೆ ಫಲವಾಗಿ ಈ ಶರೀರದಲ್ಲಿ ಹುಟ್ಟೈತಿ. ಎಲ್ಲ ಬಂಧು ಮಿತ್ರರು ಸಿಕ್ಕಾರ, ಇವರೆಲ್ಲ ಬಂದಾರ. ಒಂದು ದಿನ ಒಬ್ಬರೊಬ್ರು ಹೋಗ್ತಾರ. ಇರು ಅಷ್ಟು ದಿನ ಎಲ್ಲರೂ ನನ್ನವರನ್ನು ಭಾವದಿಂದ ಇರ್ತಾರೆ. ಎಲ್ಲರೂ ಪರಮಾತ್ಮನ ಸ್ವರೂಪನ ಅಂತ ಭಾವದಾಗ ಬದುಕಿದ್ರೆ ಅರ್ಧ ಕೆಲಸ ಮುಗಿತದೆ. ನಿನಗೆ ವಿಚಾರ ಮಾಡೋ ಶಕ್ತಿ ಇಲ್ಲ, ಸುಮ್ಮನೆ ಹಿಂಗೆ ಬದುಕಾಕ ಶುರು ಮಾಡ. ನನಗೆ ವಿಚಾರ ಹೊಳಿದ್ರಿಪ್ಪ ಇಷ್ಟೆಲ್ಲ ಅಂದ್ರೆ ಸುಮ್ಮನೆ ಹಿಂಗೆ ಬದುಕಾಕ ಶುರು ಮಾಡ. ಹಿಂಗೆ ಬದುಕಿ ಆರಾಮ ಸ್ಥಿತಿಯನ್ನು ಹೊಂದಾಕೊಡ್ಬೇಕು. ಅದಕ್ಕೆ ಅವರು ನೀತಿ ತಳಪಾಯ ಮೊದಲು ಹೇಳಿದ್ರು. ಧರ್ಮದ ಆಚರಣೆ ಅಂದ್ರೆ ನೀತಿವತ್ತಾದ ಜೀವನ. ಹಿಂಗ ಬದುಕು, ಮನುಷ್ಯನಾಗಿ ಬದುಕಿದ್ರೆ ಹಿಂಗ ಬದುಕು. ಮನುಷ್ಯರ ಜೊತೆ ಬದುಕು, ಪಶು ಪಕ್ಷಿ ಪ್ರಾಣಿಗಳ ಜೊತೆ ಅಲ್ಲ. ಮನುಷ್ಯನಾಗಿ ಹುಟ್ಟಿ ಬಂದೆ ಅಂದ್ಮೇಲೆ ಮನುಷ್ಯರಂಗ ಬದುಕು. ಮನುಷ್ಯನ ಕರ್ತವ್ಯ ಏನೈತಿ ಅದನ್ನು ಸ್ವಲ್ಪ ಎಚ್ಚರಿಕೆಯಿಂದ ವಿಚಾರ ಮಾಡಿ. ಮನುಷ್ಯನ ಕರ್ತವ್ಯ ಏನೈತಿಪ್ಪ? ಪಶು ಪಕ್ಷಿಗಳಿಗೆ ಯಾವ ಕರ್ತವ್ಯಗಳು ಇಲ್ಲ. ಆದ್ರೆ ಲೌಕಿಕ ಕರ್ತವ್ಯಗಳದ ಅವಕ್ಕೂ. ಅವು ಹಡಿತಾವು, ಮಕ್ಕಳನ್ನ ಜೋಪಾನ ಮಾಡ್ತಾವು, ಪಾಲನೆ ಮಾಡ್ತಾವ. ಮತ್ತು ಅವಕ್ಕೆ ರೆಕ್ಕಿ ಪುಟ್ಕ ಬಂದ್ಮೇಲೆ ಅವ್ರ ಪಾಡಿಗೆ ಅವ್ನು ಬಿಟ್ಟು ಬಿಡ್ತಾವ. ಮನುಷ್ಯ ಹೆಂಗೆ ಹಚ್ಕೊಂತಾನಲ್ಲ ಹಂಗೆ ಹಚ್ಕೊಂಡಲ್ಲ. ಮಕ್ಕಳು ಎಷ್ಟು ದಿನ ಬದುಕ್ತಾರ ಅಷ್ಟು ದಿನ ಅವ್ರಿಗೆ ಇರ್ಬೇಕಂತ ಆಸ್ತಿ ಮಾಡಿಬಿಡುದಿಲ್ಲ. ಅವ್ರು ಹೆಂಗ ರೆಕ್ಕಿ ಬೆಳಿಬೇಕು, ಹೆಂಗ ಹಾರಬೇಕು ಅದನ್ನ ಕಲಿಸಿ ಕೈ ಬಿಟ್ಟು ಬಿಡ್ತಾವ. ಅಷ್ಟು ಮಾಡಿ ಮನುಷ್ಯ ಬಿಟ್ರೆ ಇವನು ನಿಶ್ಚಿಂತನಾಗಿ ಉಳಿತಾನ. ಜೀವನದ ಪಾಠವನ್ನು ಹೇಳಿಕೊಟ್ಟ ಇದು ನೀತಿಪ, ಇದು ಧರ್ಮಪ, ಹಿಂಗ ಬದುಕಬೇಕು, ಇದ ಮನುಷ್ಯನಿಗೆ ಶೋಭೆ, ಹಿಂಗ ಬದುಕಿ ಬಿಟ್ಟೆ ಅಂದ್ರೆ ನೀನು ಜೀವನ ಹಸನಾಗ್ತದೆ ಅಂತ ಹೇಳಿಕೊಟ್ಟ ನಿಶ್ಚಿತನಾಗಿ ಬಿಟ್ಟರೆ ಮುಗಿದೋಯ್ತು. ಆದ್ರೆ ಅದನ್ನು ಕಲಿಸುವುದಿಲ್ಲ. ಸಿರಿ ಸಂಪತ್ತು, ಧನ ಕನಕಾದಿಗಳು, ಜಗತ್ತಿನ ವಿಷಯಾದಿಗಳ ಸಂಗ್ರಹವನ್ನು ಕಲಿಸ್ತೇವೆ ಮಕ್ಕಳಿಗೆ. ಅದರ ಮೇಲೆ ಮತ್ತಷ್ಟು ಮೋಹ ಕಲಿಸ್ತೇವೆ, ಮೋಹ ಉತ್ಪನ್ನ ಮಾಡ್ತೇವೆ. ಆದ್ರೆ ಏನಾಕತಿ, ಎಲ್ಲ ಬಡವರು ಹಂಗ ದುಃಖಿ ಆಗುವಂಗ ಮಾಡ್ತದೆ. ಅದಕ್ಕೆ ಮೊದಲನೇ ಮೆಟ್ಟು ನೀತಿಯಿಂದ ಜೀವನ ಮಾಡ್ಸಕ್ ಕಲಿಸ. ಎಲ್ಲಾ ಜೀವಿಗಳನ್ನು ಪರಮಾತ್ಮನ ಸ್ವರೂಪನ
ಎಲ್ಲಾನು ಆ ದೇವರ ಸ್ವರೂಪನ ಅಂತ ತಿಳ್ಕೊಂಡು ಬದುಕುದು ಕಲಿಬೇಕು ಮೊದಲು. ಅಂದ್ರೆ ಇನ್ನೊಂದು ಜೀವಿಗೆ ಏನಾರ ಮಾಡಿದ್ನಂದ್ರ ಅದು ದೇವರಿಗೆ ಮಾಡಿದಂಗ ವಿಚಾರ. ಅದಕ್ಕೆ ಸಾಮಾನ್ಯ ಮನುಷ್ಯ ಏನ್ ಮಾಡ್ತಾನ, ಜಡ ಶರೀರ ಭಾವ ಆಗಿರ್ತಾನ. ನಾನು ಶರೀರ, ನಾನು ಹುಟ್ಟವ ಸಾಯವ. ಈ ಅಜ್ಞಾನದಾಗಿದ್ದವಾಗ ಮನುಷ್ಯನಿಗೆ ಆ ಸತ್ಯವನ್ನು ನೇರವಾಗಿ ಹಿಡ್ಕೊಳ್ಳುವಂತ ಶಕ್ತಿ ಕಳ್ಕೊಂಡ್ಬಿಟ್ಟ. ಯಾಕಂದ್ರೆ ಈ ಸಂಸಾರ ದೊಂದೊಡ್ದೊಳಗೆ ಹಿಡ್ಕೊಂಡು ಪ್ರಪಂಚದೊಳಗೆ ಜಡಮತಿಗಳ ಹೆಚ್ಚಿಗೆ ತುಂಬಿಟ್ಟೆವು. ಜಡ ಶರೀರ ಭಾವ ಇದ್ದಾವೆಲ್ಲ ಜಡಮತಿಗಳಾಗಿಬಿಟ್ಟ. ಅಂದ್ರೆ ಶರೀರಕ್ಕೆ ಏನಾರ ಆದ್ರೆ ನನಗಾಗೈತೆ ಅನ್ನೋ ಭಾವ, ಇದಕ್ಕೆ ಜಡಮತಿ ಅಂತ. ಹಂಗ ಯಾರ ಜಡಮತಿಗಳಾಗಿರ್ತಾರ ಅವರಿಗೆ ದೇವರು ಹೊರಗ ಅದ. ದೇವರು ಮತ್ತೊಬ್ಬ ಎಲ್ಲೇ ಬೇರೆ ಅದಾನ, ಅವನು ನಮ್ಮನ್ನು ನೋಡ್ತಾನ, ಅವನು ನಮ್ಮ ತಿಳಿತಾನ, ಅವನು ನಾವು ಮಾಡೋದೆಲ್ಲ ನೋಡ್ತಿರ್ತಾನ, ಪಾಪ ನೋಡ್ತಾನ, ಪುಣ್ಯ ನೋಡ್ತಾನ. ಅದಕ್ಕೆ ಆ ದೇವರಿಗೆ ಅಂಜರ ನೀನ್ ನೀತಿಯಿಂದ ನಡಿ ಅಂತ ಹೇಳ್ತಾರ. ಆದ್ರೆ ನಿಜವಾಗಿ ನೋಡಿದ್ರೆ ದೇವರು ಹೊರಗಿಲ್ಲ. ಹೊರಗಿಲ್ಲ ಅಂದ್ರೆ ಹೊರಗಿಲ್ಲ ಅಂತ ಅಲ್ಲ, ಹೊರಗೂ ಅದಾನ. ಒಳಗಿಲ್ಲ ನಂಗರ ಒಳಗೂ ಅದಾನ. ನೀನು ಒಳಗಿಲ್ಲ, ನೀನು ನಾನಂತ ಏನ್ ಹಿಡ್ಕೊಂಡು ಕೂತಿಯಲ್ಲ ಈ ಶರೀರ, ಇದ್ರೊಳಗಿಲ್ಲ ಅಂದ್ರೆ ಇದ್ರೊಳಗೂ ಅದಾನ. ಹೊರಗಷ್ಟ ಅದ ಅಂದ್ರೂ ತಪ್ಪಾಕತಿ, ಒಳಗಷ್ಟ ಅದ ಅಂದ್ರೂ ತಪ್ಪಾಕತಿ. ಯಾಕಂದ್ರೆ ದೇವ್ರು ಎಲ್ಲಾ ಕಡೆ ಅದಾನ. ಶರೀರ ಇದ್ದಾಗೂ ಅದಾನ, ಈ ಶರೀರ ಇಲ್ಲದಾಗೂ ಅದಾನ. ಒಳಗದ ಅಂದ್ರೆ ಈಗ ಶರೀರ ಸತ್ರಿಪ್ಪ, ಹಂಗಾರೆ ದೇವರು ಸತ್ನ? ಹಂಗಲ್ಲ. ಅದಕ್ಕೆ ಘಟಾಕಾಶ ಮಠಾಕಾಶ ಉದಾಹರಣೆ ಹೇಳ್ತಾರೆ. ಬಯಲು ಎಲ್ಲಾ ಕಡೆ ಐತಿ, ಹೊರಗೂ ಬಯಲು ಐತಿ, ಈ ಶರೀರದೊಳಗೂ ಬಯಲು ಐತಿ ಅಂತ ಹಿಂಗ್ ಒಂದ್ ಹೇಳುದು. ಇಲ್ಲ, ಈ ಬಯಲಿನೊಳಗೆ ಈ ಶರೀರ ತೋರೈತಿ, ಈ ಬಯಲಿನೊಳಗೆ ಈ ಶರೀರ ತೋರೈತಿ. ಆದ್ರೆ ನೀ ಶರೀರ ನೋಡಾಕತ್ತಿ, ಇದ್ರ ಬಯಲು ಕಾಣುವಲ್ಲ. ಈ ಶರೀರ ಬಿದ್ದು ಹೋದ್ಮೇಲೆ, ಇದೆಲ್ಲ ಹರಿದು ಹಂಚಿ ಹೋದ್ಮೇಲೆ ಬಯಲು ಎಲ್ಲಿ ಹೋಗ್ತಿ ಅಂತಂದ್ರೆ ಬಯಲಲ್ಲಿ ಏಕಾಯ್ತು. ಏಕಾಯ್ತು ಅಂದ್ರೆ ಮೊದಲಿಗೆ ಬೇರೆ ಆಗಿತ್ತು ಅನ್ನೋದು. ಹಂಗ ಪರಮಾತ್ಮ ಹೊರಗ ಒಳಗ ಅಂತ ಬೇರೆ ಬೇರೆ ಆಗಿಲ್ಲ. ನಾವೇನ್ ತಿಳ್ಕೊಂತೇವು, ಗುಡಿ ಒಳಗ ದೇವ್ರ ಅದಾನ, ಹೊರಗೆ ಎಲ್ಲಿ ದೇವ್ರಿಲ್ಲ. ಗುಡಿಯಾಗ ಅಷ್ಟ ನೋಡ್ತಿರ್ತಾನ ದೇವ್ರ. ಹೊರಗೆ ಏನಾರ ಮಾಡ, ಅನೀತಿ ಕೆಲಸ ಮಾಡೋಣ, ಅಧರ್ಮದಿಂದ ನಡಿ, ಇನ್ನೊಬ್ರಿಗೆ ತ್ರಾಸ ಕೊಡೋ, ಇನ್ನೊಬ್ರಿಗೆ ಮೋಸ ಮಾಡೋ, ಇನ್ನೊಬ್ರಿಗೆ ದರೋಡಿ ಮಾಡೋ, ಒಳಗೆ ಗುಡಿಯಾಗ ಬಂದ ಶುದ್ಧ. ಹಿಂಗ ನಾವು ತಿಳ್ಕೊಂಡ್ರೆ ಇದ ಅಜ್ಞಾನ. ಅವನು ಹೊರಗೂ ಅದಾನ, ಒಳಗೂ ಅದಾನ, ಕಲ್ಲಿನಾಗ ಅದಾನ, ಕಟ್ಟಿಗೆಯಾಗ ಅದಾನ, ಕಂಬದಾಗ ಅದಾನ. ಯಾಕಂದ್ರೆ ಅವ ಇಲ್ಲದ ಜಗ ಇರಲಿ. ಇದು ಸತ್ಯ. ಮೂರು ಅವಸ್ಥೆಗಳನ್ನು ನೋಡ್ಕೊ ನೀನು. ಕನಸಿನಾಗೂ ಅದಾನ, ಎಚ್ಚರದಾಗ ಅದಾನ, ನಿದ್ರೆ ಒಳಗೂ ಅದಾನ. ದೇವ್ರಿಲ್ಲ. ಈ ಶರೀರ ಇರ್ಲಿಕ್ಕಿಲ್ಲ, ಈ ಶರೀರ ಇರ್ಲಿಕ್ಕಿಲ್ಲ. ಈ ಶರೀರ ಈಗ ತೋರ್ತತಿ, ಇನ್ನೊಂದು ತಾಸು ಬಿಟ್ರೆ ಈ ಶರೀರ ಇಲ್ಲ. ಕಾಡ ನಿದ್ರಿಗೆ ಹೋಗ್ಬಿಡ್ತಾನೆ, ಕನಸು ಬೀಳ್ತತಿ. ಕನಸಿನಾಗ ಒಂದು ಸೂಕ್ಷ್ಮ ಶರೀರ, ಜಡ ಇಲ್ಲದು, ಸೂಕ್ಷ್ಮಾತಿ ಸೂಕ್ಷ್ಮ. ಅಲ್ಲಿದೊಂದು ಜಗತ್ತ ಬೇರೆ, ಇಲ್ಲಿದಿರಬಹುದು, ಇಲ್ಲಿದಿರ್ಲಿಕ್ಕಿಲ್ಲ. ಅಲ್ಲಿ ಮಣಿ ಬೇರೆ, ಅಲ್ಲಿ ಬಂಧು ಬಳಗ ಬೇರೆ. ಕನಸಾಗ ಏನೇನ ಕಾಣ್ತಾನ, ಆದ್ರೆ ಎಲ್ಲವನ್ನೂ ನೋಡ್ತಾ ಇರ್ತಾನ. ಆದ್ರೆ ಆ ಪರಮಾತ್ಮ ಕನಸನ್ನು ನೋಡ್ತಾನ. ಗಾಢ ನಿದ್ರೆ ಒಳಗ ಶರೀರ ಇಲ್ಲೇ ಬಿದ್ದಿರ್ತತಿ. ಕನಸನ್ನ ನೋಡ್ತಾನ, ಅದೇ ರೀತಿ ಗಾಢ ನಿದ್ರೆಯನ್ನು ನೋಡ್ತಾನ. ನಿದ್ರಿ ಹೆಂಗಾಯ್ತಪ್ಪ ಅಂದ್ರೆ ಆರಾಮ.
ಶರೀರ ಇಲ್ಲ, ಮನಸ್ಸು ಬುದ್ಧಿ ಇಲ್ಲ, ಅಲ್ಲಿ ಮೌನ ಆಗಿತ್ತು. ಬುದ್ಧಿಲೇನಿ ನಮ್ಮ ತಿಂತೀನಿ ತಿಳಿಲಿಲ್ಲ, ಅಲ್ಲಿ ಸಾಕ್ಷಿ ರೂಪದಿಂದ ಆನಂದವನ್ನು ಅನುಭವಿಸಿದ್ವಿ. ಆ ಸಾಕ್ಷಿ ಸ್ವರೂಪಕ್ಕ ಆತ್ಮ ಪರಮಾತ್ಮ. ಶರೀರ ಭಾವದಾಗ ನೀ ಎದೆ ಅಂತೇಳಿ ದೇವರು ನಿನ್ನ ಬಿಟ್ಟು ಹೊರಗದಾನ ಅಂತ ಅನ್ಸಾಕತ್ತ. ಆದ್ರೆ ನಿಜವನ್ನು ತಿಳಿದು ನೋಡಿದಾಗ ಈ ಶರೀರ ಒಂದು ಅವಸ್ಥೆ ಒಳಗೆ ಎಚ್ಚರದಾಗಷ್ಟು ತೋರ್ತದೆ. ಕನಸಿನೊಳಗೆ ಈ ಶರೀರ ಇಲ್ಲ ಆದ್ರೂ ನೀ ಎದಿ, ನಿದ್ರೆ ಒಳಗೆ ಈ ಶರೀರ ಇಲ್ಲ ಆದ್ರೂ ನೀ ಎದಿ. ಇವನ್ನೆಲ್ಲವನ್ನೂ ಮೂರನ್ನು ನೋಡ್ಕೊಂತ ಇರ್ತಕ್ಕಂಥ ಸಾಕ್ಷಿ ಸ್ವರೂಪನ ನೀನದಂತ ತಿಳಿದ ಮೇಲೆ, ಈ ಸತ್ಯವನ್ನ ತಿಳಿದ ಆ ಸತ್ಯ ಸ್ವರೂಪನ ನೀನಾಗಿ ಉಳಿದ ಮೇಲೆ ದೇವರು ನಿನ್ನ ಬಿಟ್ಟು ಬರ್ತಾ ಇಲ್ಲ. ಹೆಂಗ ಗಡಿಗೆ ಆಕಾರ ನೋಡಿದ್ರೆ ಗಡಿಗೆ ಬೇರೆ ಕಾಣಿಸ್ತತಿ, ಗಡಿಗೆ ಆಕಾರ ತೆಗೆದು ನೋಡಿದ್ರೆ ಒಳಗಿನ ಬಯಲು ಹೊರಗಿನ ಬಯಲು ಎರಡು ಒಂದಾಯ್ತು. ಬೇರೆ ಬೇರೆ ಇಲ್ಲ ಇಲ್ಲ, ಗಡಿಗೆ ಒಳಗಿನ ಬಯಲು ಬೇರೆ, ಹೊರಗಿನ ಬಯಲು ಬೇರೆ. ಈ ಮಠ ಐತಿ, ಈ ಮಠದೊಳಗೆ ಬಯಲು ಐತಿ. ಈ ಬಯಲು ಎಲ್ಲಿದಾರ ಮಾಡಿದ್ರೆ ನೀವು ಮಠ ಗಾಡಿ ಕಟ್ಟಿರಿ ಅಷ್ಟೇ. ಬಯಲು ಮೊದಲು ಇತ್ತು, ಈಗೂ ಐತಿ, ಮುಂದೂ ಇರ್ತೈತಿ. ಹೊರಗೂ ಬಯಲು ಐತಿ, ಒಳಗೂ ಬಯಲು ಐತಿ. ಹಂಗ ಈ ಶರೀರ ಮೊದಲು ಇರಲಿಲ್ಲ, ಈಗ ತೋರೈತಿ, ಮುಂದೊಂದು ದಿನ ಆಡರ್ತತಿ. ಆದ್ರೆ ಆ ಸಾಕ್ಷಿ ಸ್ವರೂಪ ಮೊದಲು ಇತ್ತು, ಮುಂದೂ ಇರ್ತತಿ, ಹಿಂದೂ ಇತ್ತು, ಯಾರು ಇರ್ತಕ್ಕಂಥ. ಮತ್ತೆ ದೇವರು ಹಂಗಲ್ಲ. ನೀನಿಲ್ಲ ದೇವ್ರು ಇವತ್ತು ಬಂದ, ನೀವಲ್ಲ, ನೀವು ಮಾಡ್ಕೊಂಡಂತ ದೇವ್ರಲ್ಲ. ನೀವ ದೇವ್ರು ತರ್ತೀರಿ, ನೀವ ಮಾಡ್ತೀರಿ, ನೀವ ಇಡ್ತೀರಿ, ಅವ್ರಿಗೆ ದೇವ್ರು ಅಂತೀರಿ. ಅವು ಒಂದು ದಿನ ಮತ್ತೆ ಬದಲೇ ಆಗ್ತಾವು. ನಿನ್ನ ದೇವ್ರು ಅವ್ರಿಗೆ ಬೇಡ, ಅವ್ರ ದೇವ್ರು ನಿನಗೆ ಬೇಡ. ಅವು ದೇವರಲ್ಲ, ಆಕಾರ ರೂಪ ಬಣ್ಣಗಳು ದೇವರಲ್ಲ. ಆದ್ರೆ ಅದಕ್ಕೆಲ್ಲದಕ್ಕೂ ಸಾಕ್ಷಿ ಸ್ವರೂಪದಾನ ಅವನ ದೇವರು. ದೇವರು ಜಡ ಇಲ್ಲ. ಒಬ್ಬ ದೇವರಿಲ್ಲ ಅಂತ ಕೇಳಿದ್ರೆ ನೀನ್ ಒಳಗದಾನಂತಾನ, ಮತ್ತೊಬ್ಬ ದೇವರಿಲ್ಲದ ಅಂದ್ರೆ ಗುಡಿಯಾಗದಾನಂತಾನ, ಇನ್ನೊಬ್ಬವನು ದೇವರಿಲ್ಲ ಅಂತ ಕೇಳ್ರಿ ಮ್ಯಾಗದಾನಂತಾನ. ಎಷ್ಟು ವಿಚಿತ್ರ ಅಲ್ಲ. ಆದ್ರೆ ಸತ್ಯ ಯಾವುದಿದ್ರೆ ಮ್ಯಾಲಿದ್ದಾವ ಸತ್ಯ, ಒಳಗ್ ಕಲ್ಲಿನಾಗಿದ್ದಾವ ಸತ್ಯ, ನಿನ್ನೊಳಗಿದ್ದಾವ ಸತ್ಯ. ಎಲ್ಲವನ್ನೂ ತಿಳಿತಕ್ಕವ ಯಾರಿದ್ರ ಒಳಗ? ಮ್ಯಾಲಿದ್ದವನ್ನ, ಒಳಗಿದ್ದವನು, ಹೊರಗಿದ್ದವನ ಎಲ್ಲವನ್ನೂ ತಿಳಿಯವ ಯಾರು? ಎಲ್ಲವನ್ನೂ ತಿಳಿಯವನ ದೇವರು. ಎಲ್ಲವನ್ನೂ ಅರಿತಕ್ಕಂಥವನ ದೇವರು. ಅದಕ್ಕೆ ಅರಿವೇ ದೇವರು. ಆ ಸಾಕ್ಷಿ ಸ್ವರೂಪನ ದೇವರು. ಆ ಸಾಕ್ಷಿ ಸ್ವರೂಪನ ನಿನ್ನ ನಿಜವಾದ ಸ್ಥಿತಿ. ನೀ ಶರೀರ ನಾನು ತಿಳ್ಕೊಂಡಿಲ್ಲ, ಆ ಶರೀರ ತೋರಿಕೆ ಅಷ್ಟ. ಶರೀರ ಇವತ್ತು ತೋರ್ತತಿ, ಇವತ್ತು ಸಣ್ಣದೈತಿ, ಮುಂದೆ ದೊಡ್ಡದಾಕತಿ, ಮುಂದೊಂದು ದಿನ ವಯಸ್ಸಾಕತಿ, ಮತ್ತು ಮುಂದೊಂದು ದಿನ ನಾಶ ಆಗಿ ಹೋಗ್ಬಿಡ್ತದೆ. ಜಗತ್ತಿನೊಳಗ ಹುಟ್ಟತಿ, ಜಗತ್ತಿನೊಳಗ ಅಡಗತಿ. ಆದ್ರೆ ಜಗತ್ತು ಯಾರೊಳಗೆ ಹುಟ್ಟತಿ, ಯಾರೊಳಗೆ ಅಡಗತಿ? ಆ ಚೇತನದೊಳಗೆ, ಆ ಆತ್ಮನೊಳಗೆ, ಆ ಪರಮಾತ್ಮನೊಳಗೆ. ಅವನೊಳಗೆ ಹುಟ್ಟಿ ಅವನೊಳಗೆ ಅಡಗ್ತದೆ ಜಗತ್ತು. ಆ ಸತ್ಯ ವಸ್ತುವಿಗೆ ದೇವರಂದ್ರು. ಅದು ಯಾವುದು ಜಾತಿ ಧರ್ಮ ಕುಲಕ್ಕೆ ಸೀಮಿತ ಆಗಿಲ್ಲ. ನಾವು ಮಾಡ್ಕೊಂಡೆವು. ಇದು ದೇವರು, ಇದು ನಮ್ಮ ದೇವರು, ಇದು ನಿಮ್ಮ ದೇವರು, ದುರ್ಗವು ನಮ್ಮಾಗಿದೆ, ಅವ ನಮ್ಮಾಗಿದೆ, ಅಲ್ಲ ನಮ್ಮ, ಈಗ ಏನೇನೋ ಬೇರೆ ಬೇರೆ ಕಲ್ಪನಾ ಮಾಡ್ಕೊಂಬೋದು ಮನುಷ್ಯ. ಆದ್ರೆ ಸತ್ಯ ಒಂದೇ ಇದೆ, ಅದು ಅನೇಕ ಇಲ್ಲ. ನಾವು ರೂಪ ಮಾಡ್ಕೊಂಡು, ನಾವು ಆಕಾರ ಮಾಡ್ಕೊಂಡು, ನಾವೇನಂತೇವಲ್ಲ, ನಾವು ಮ್ಯಾಗ ಐತಿ, ತೆಳಗೈತಿ, ಒಳಗೈತಿ ಅಂತೇವಲ್ಲ, ಹಂಗಿಲ್ಲ ದೇವರು. ಹೆಂಗ ಬೈಲು ಎಲ್ಲಾ ಕಡೆ ಐತಿ,
ಹಂಗೆ ದೇವ್ರು ಎಲ್ಲಾ ಕಡೆ ಅದಾನ. ದೇವ್ರನ್ನ ನೋಡಾಕ ನೀವು ಹೊರಗೆ ಅಲ್ಲಿ ಹುಡುಕುವ ಅವಶ್ಯಕತೆನೇ ಇಲ್ಲ. ಅಜ್ಞಾನಿಗಳಾದವರು ದೇವ್ರ ನೋಡಾಕ ಅಲ್ಲಿ ಹೋಗ್ತಾರ, ಮತ್ತೊಂದು ಕಡೆ ತಿರುಗ್ತಾರ. ಒಬ್ಬ ಮ್ಯಾಗ ನೋಡ್ತಾನ, ಒಬ್ಬ ತೆಳಗ್ ನೋಡ್ತಾನ, ಒಬ್ಬ ಕಲ್ಲಾಗ ನೋಡ್ತಾನ, ಒಬ್ಬ ಕಟ್ಟಿಗೆಯಾಗ ನೋಡ್ತಾನ. ಇದೆಲ್ಲ ಯಾವಾಗ ಜಡಮತಿಗಳಿಗೆ ಅನಿಸ್ತತೆ, ನಾನು ಶರೀರ, ಅದು ದೇವರು, ನಾನು ಬೇರೆ, ದೇವರು ಬೇರೆ. ಅದರ ಒಳಗಿನ ಚೇತನ ಸ್ವರೂಪ ಯಾರು ತಿಳ್ಕೊಂತಾರ, ಅದನ್ನು ಯಾರು ಅನುಭವಿಸ್ತಾರ, ಅವ್ರಿಗೆ ಗೊತ್ತಾಗತ್ತೆ ದೇವ್ರು ಬೇರೆ ಅಲ್ಲ, ನಾನು ಬೇರೆ ಅಲ್ಲ. ನನ್ನ ನಿಜವಾದ ಸ್ವರೂಪ, ಆ ದೇವ್ರ ಸ್ವರೂಪ ಎರಡೂ ಒಂದಲ್ಲ. ಲಕ್ಷಣಗಳು ಬೇರೆ ಬೇರೆ ಇಲ್ಲ. ಆ ನಿನ್ನ ಚೇತನ ಅಥವಾ ಶಕ್ತಿ, ಆತ್ಮ, ಅರಿವು ಏನ್ ಅನ್ಕೊಂತಿಯಲ್ಲ, ಅದರ ಲಕ್ಷಣ ಪರಮಾತ್ಮನ ಲಕ್ಷಣ ಏನ್ ಹೇಳಲ್ಲ, ಎರಡೂ ಒಂದಲ್ಲ. ಬೈಲು ಮಠದೊಳಗಿದ್ದ ಬೈಲು ಅಷ್ಟ, ಹೊರಗಿದ್ದ ಬೈಲು ಅಷ್ಟ. ಬೈಲಿನೊಳಗ ಎಲ್ಲ ತೂರಾಕತ್ತಾವು, ಬೈಲಿನೊಳಗ ಎಲ್ಲ ಅಡಗ್ತಾವ. ಹಂಗ ಪರಮಾತ್ಮನ ಆಧಾರ ಮೇಲೆ ಈ ಜಗತ್ತೆಲ್ಲ ತೂರಾಕತ್ತೈತಿ. ಕನಸು ಅವನ ಆಧಾರ ಮೇಲೆ ತೋರ್ತೈತಿ, ಗಾಢ ನಿದ್ರೆಯು ಅವನ ಆಧಾರ ಮೇಲೆ ನಡೆದೈತಿ. ಪರಮಾತ್ಮ ಮಾತ್ರ ಎಲ್ಲವನ್ನೂ ನೋಡ್ತಾ ಸಾಕ್ಷಿ ಸ್ವರೂಪನಾಗಿ ಸುಮ್ಮನೆ ಇರ್ತಾನ. ನಾ ಕರ್ತ, ನಾ ಭೋಕ್ತ. ಅವನು ಏನು ಮಾಡಾವಲ್ಲ, ಏನು ಬಿಡಾವಲ್ಲ, ಆದ್ರೆ ಎಲ್ಲ ಗೊತ್ತೈತ. ಅವನು ಎಲ್ಲವನ್ನೂ ತಿಳಿದಾನ. ನೀ ಏನು ಮಾಡ್ತಿ, ಏನು ಬಿಡ್ತಿ. ಶರೀರ ಅಷ್ಟ ಅಲ್ಲ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಇವೆಲ್ಲವೂ ಅವನಲ್ಲಿ ತೋರ್ಯಾವು, ಅವನ ಆಧಾರ ಮೇಲೆ ತೋರ್ಯಾವು. ಆದ್ರೆ ಅವನಿಗೆ ಏನಾಗಿಲ್ಲ. ಅವನಲ್ಲಿ ತೋರಿದ್ರು ಸುದಕ್ಕೆ ಅವನಿಗೆ ಏನಾಗಿಲ್ಲ. ಅದಕ್ಕೆ ಸನ್ನಿಧಾನ ಕರ್ತೃತ್ವ ಅಂತಾರ. ಅವನ ಸಾಕ್ಷಿ ಸ್ವರೂಪ ಅಷ್ಟ. ಸೂರ್ಯನ ಆಧಾರ ಮೇಲೆ ಜಗತ್ತಿನಾಗ ಎಲ್ಲಾ ನಡೀತದೆ. ಸೂರ್ಯನ ಆಧಾರದೊಳಗ ಜಗತ್ತಿನಾಗೆಲ್ಲ ನಡೀತೈತಿ. ಸೂರ್ಯ ಬಂದಂದ್ರ ಗುಬ್ಬಿ ಚೀಪಿ ಅಂತಾವು, ಹೂವು ಅರಳತೈತಿ, ನೆಲ ಒಣಗ್ತೈತಿ, ಕಾವು ಬರ್ತೈತಿ. ಆದ್ರೆ ಸೂರ್ಯನಿಗೆ ಇದನ್ನ ಮಾಡೇನಿ ಅನ್ನೋ ಭಾವ ಏನ್ರೈತೆ? ಇದನ್ನ ನಾನಾ ಮಾಡೇನಿ ಅನ್ನೋ ಭಾವ, ನನ್ನಿಂದ ಆಯ್ತು ಇದಂತೇಳಿ, ಅಥವಾ ಇದನ್ನ ಮಾಡಬೇಕು ಅನ್ನೋದು ಏನ್ರ? ಏನು ಇಲ್ಲ. ಹಂಗ ದೇವರು ಹಂಗ ಇದನ್ನ ಮಾಡಬೇಕು, ಇದನ್ನ ಬಿಡಬೇಕು ಅನ್ನೋ ಭಾವ ಇಲ್ಲ. ಇದು ನನ್ನಿಂದ ಆತ ಅನ್ನೋ ಭಾವ ಇಲ್ಲ. ಆದ್ರೆ ಅವನ ಆಧಾರ ಮೇಲೆ, ಅವನ ಸಾನ್ನಿಧ್ಯದೊಳಗ ಎಲ್ಲ ನಡೆದತಿ. ಸೂರ್ಯ ಬರೋದ್ರಿಂದ ಭೂಮಿಯೊಳಗೆ ಕಾವು ಹುಡುತ್ತೆ, ನೀರು ಕಾದು ಜಲ ಆಗಿ ಆಕಾಶಕ್ಕೆ ಹೋಯ್ತು. ಸೂರ್ಯ ಬರುವುದರಿಂದನ ಹೂವು ಅರಳಿದು. ಆದ್ರೆ ಅವನಿಗೆ ಏನರ ಮಾಡ್ಯಾನ ಅನ್ನೋ ಭಾವ ಇಲ್ಲ, ಏನೂ ಇಲ್ಲ. ಹಂಗ ಆತ್ಮ ಸಾಕ್ಷಿ ಹಂಗ ಅದ. ಅವನಿಗೆ ಏನು ಮಾಡೇನ ಅನ್ನೋ ಭಾವ ಇಲ್ಲ, ಏನು ಬಿಟ್ಟೇನ ಅನ್ನೋದಿಲ್ಲ. ಆದ್ರೆ ಎಲ್ಲವನ್ನೂ ನೋಡ್ತಾನ. ನಿನ್ನ ಮನಸ್ಸಿನಾಗ ಕೆಟ್ಟ ಬಂದಿದ್ದ ಆಲೋಚನೆ, ಚಲೋ ಬಂದಿದ್ದ ಆಲೋಚನೆ, ಇನ್ನೊಬ್ರಿಗೆ ಕೆಟ್ಟ ಮಾಡ್ಬೇಕಂದಿದ್ದು ಆಲೋಚನೆ, ಚಲೋ ಮಾಡ್ಬೇಕಂದಿದ್ದು, ಇನ್ನೊಬ್ರಿಗೆ ಏನು ಮಾಡಿ ಏನು ಮಾಡಿಲ್ಲ, ಎಲ್ಲವೂ ಲೆಕ್ಕ ಇರ್ತದೆ. ಅವನು ಎಲ್ಲ ಗೊತ್ತು, ಆದ್ರೆ ಅದರೊಳಗೂ ಭಾಗಿಯಾಗಿಲ್ಲ ಅವನು. ಅದಕ್ಕೆ ಅಂತಃಕರಣ ಪರಿಶುದ್ಧ ಆದಾಗ, ಅಂತಃಕರಣದಲ್ಲಿದ್ದಂಥ ಈ ಎಲ್ಲ ಹೀನ ಕೃತ್ಯಗಳು ಸರಿದು ಹೋದಾಗ, ಕಾಮ, ಕ್ರೋಧ, ಲೋಭ, ಮೋಹ, ಮತ್ಸರಾದಿಗಳು ಏನದಾವಲ್ಲ, ಇವೆಲ್ಲ ಸ್ವಚ್ಛ ಆಗಿಬಿಟ್ರೆ ಮನಸ್ಸನು ಆತ್ಮ ಸ್ವರೂಪನ ಆಗಿಬಿಡ್ತದೆ, ಆತ್ಮನೊಳಗೆ ಐಕ್ಯ ಆಗಿಬಿಡ್ತದೆ. ಬುದ್ಧಿ ಸದ್ಬುದ್ಧಿ ಬರ್ತೈತಿ, ಸದಾಚಾರದಿಂದ ನಡೆದ ಅದು ಶೂನ್ಯ ಆಗಿಬಿಡ್ತದೆ. ಮತ್ತೊಂದು ಸಂಕಲ್ಪ ವಿಕಲ್ಪಗಳು ಇಲ್ಲ. ಚಿತ್ತ ಶಾಂತ ಆಗಿಬಿಡ್ತೈತಿ, ಅಹಂಕಾರ ನಾಶ ಆಗತಿ. ಅವಾಗ ಇದೆಲ್ಲ ಆದಾಗ ಆನಂದದ ಅನುಭೂತಿ. ಅದಕ್ಕೆ ಪ್ರತಿಯೊಂದು ಜೀವಿನೂ ಸುಖ ಹೊಂದಕ ಭೂಮಿ ಮೇಲೆ ಬಂದದ್ದು. ದುಃಖ ಯಾರಿಗೂ ಬೇಕಾಗಿಲ್ಲ. ಯಾವುದೇ ಜಾತಿ, ಯಾವ್ದಾರ ಧರ್ಮದಾರ ನಮ್ಗೆ ದುಃಖ ಬೇಕಂತ ಕೇಳ್ತಾರ? ಏನಿಲ್ಲ. ಎಲ್ಲಾ ಜಾತಿ, ಎಲ್ಲಾ ಧರ್ಮಕ್ಕೂ ಸುಖಾನ ಬೇಕು. ದುಃಖ ಯಾರಿಗಾರ ಬೇಕಾಗೈತೆ ಅಂದ್ರೆ ಯಾರಿಗೂ ಬೇಕಾಗಿಲ್ಲ, ಸುಖಾನ ಬೇಕಾಗೈತಲ್ಲ. ಆದ್ರೆ ಸುಖವನ್ನು ಹುಡುಕುವಂತ ಕ್ರಮಗಳು ತೆಪ್ಪ.
ದಾರಿ ತಪ್ಪಿ ಅದನ್ನ ಸರಿಪಡಿಸ್ಕೊಂಡ್ಬಿಟ್ರೆ ನಿತ್ಯ ಸುಖಿಯಾಗಿ ವ್ಯಾಪಿಸ್ತದೆ. ದುಃಖ ಆಗಕ್ಕೆ ಮೂಲ ಕಾರಣ ಈ ಅಜ್ಞಾನದಿಂದ, ದೇಹ ನಾನನ್ನೋ ಭಾವ, ವಿಷಯಾದಿಗಳಲ್ಲಿ ಸುಖ ಐತೆ ಅನ್ನೋ ಭಾವದಿಂದ. ಇದನ್ನು ಸರಿಯಾಗಿ ತಿಳಿದು ಇದ್ರ ಮೇಲಿನ ಮೋಹವನ್ನು ಬಿಟ್ಟು ಬಿಟ್ರೆ ನೀ ನಿತ್ಯ ಸುಖಿನ ಇದ್ದಿ. ನೀನು ಆಕಾರ ನೋಡಾಕತ್ತಿ, ಈಗ ಮಠ ಅನ್ಸಾಕತ್ತಿ. ಬೈಲು ನೋಡಿದ್ರೆ ಬಂದ ಐತೆ, ಅಲ್ಲಿ ಬೈಲು ಇಲ್ಲಿ ಬೈಲು. ಬೈಲಿನೊಳಗೆ ಏನು ಬದಲಾವಣೆ ಆಗೇ ಇಲ್ಲ. ಹಂಗ ನೀ ಸತ್ಯವನ್ನು ನೋಡ್ಕೊಂತ ಹೋದೆ ಅಂದ್ರೆ ಅಸತ್ಯವಾದದ್ದೆಲ್ಲ ಗೌಣ ಆಗಿಬಿಡ್ತದೆ. ಶರೀರ ಅನ್ನೋ ಭಾವ ಗೌಣ, ಕಾಮ ಕ್ರೋಧಾದಿಗಳು ನಾಶ ಆಗಿ ಹೋಗ್ಬಿಡ್ತಾವ. ಅವಾಗ ಆನಂದದ ಅನುಭೂತಿ. ಅದಕ್ಕೆ ಯಾರಿಗೆ ತಿಳಿತೈತಿ ಸದಾ ವಿಚಾರ ಮಾಡ್ಕೊಂತ ತಿಳಿಬೇಕು. ಇನ್ನ ತಿಳಿಯಾಕತ್ತಿಲ್ರಿಪ್ಪ ನಮಗಂದ್ರ ಒಂದ ಸರಳ ಸೂತ್ರ ಆಡ್ಕೊಂಡು, ಎಲ್ಲ ಪರಮಾತ್ಮನ ಸ್ವರೂಪನ, ಎಲ್ಲಾ ಜೀವಿಗಳು ಪರಮಾತ್ಮನ ಸ್ವರೂಪನ. ಅವ್ರಿಗೆ ಇನ್ನೊಬ್ಬರಿಗೆ ಏನಾದ್ರು ದುಃಖ ಮಾಡಿದ್ರೆ ಪರಮಾತ್ಮಗ ಮೋಸ ಮಾಡಿದಂಗ, ಇನ್ನೊಬ್ಬರಿಗೆ ಏನಾದ್ರು ಕೆಟ್ಟ ಮಾಡಿದ್ರೆ ಪರಮಾತ್ಮಗೆ ಕೆಟ್ಟ ಮಾಡಿದಂಗ. ದೇವರು ಎಲ್ಲಾ ಜೀವಿಗಳಿರ್ತಕ್ಕಂಥದ್ದು ದೇವರ. ಅದಕ್ಕೆ ಯಾವ ಜೀವಿಗಳಿಗೂ ದುಃಖ ಕೊಡೋಂಗಿಲ್ಲ. ಈ ಒಂದು ಸೂತ್ರ ಸರಳ ಜೀವನದಾಗ ಅಳವಡಿಸ್ಕೊಂಡು ಹೋದ್ವಿ ಅಂದ್ರೆ ನೀತಿ ತನ್ನಿಂತಾನ ಬರಾಕ್ಸ್ಬಾರ್ದು. ಅವಾಗ ಅಂತಃಕರಣದಲ್ಲಿ ಏನು ಕಾಮ ಕ್ರೋಧ ರೋಗ ಮೋಹ ಮದ ಮತ್ಸರಾದಿಗಳು ಉಟ್ಕೊಂತ ಹೋಗ್ತಾವಲ್ಲ, ಈ ಒಂದು ತತ್ವವನ್ನು ಹಿಡ್ಕೊಂಡು ಹೋದ್ರೆ ಸಾಕು, ಅವೆಲ್ಲ ತನ್ನಿಂತಾನ ಶುದ್ಧ ಹಾಕೊಂತ ಹೋಗ್ತಾವ. ಯಾರನ್ನ ದ್ವೇಷಿಸುದು, ಎಲ್ಲ ಪರಮಾತ್ಮನ ಸ್ವರೂಪನ. ಯಾರ ಮೇಲೆ ಅಸೂಯೆ ಪಡುವುದು. ಅದಕ್ಕೆ ಹಿಂಗ ಒಂದು ಜೀವನ ಕ್ರಮವನ್ನು ಸರಳ ಮಾಡ್ಕೊಂತ ಹೋದ್ರೆ ಆನಂದದ ಭಾವ. ಅದ್ರ ಸಾಮಾನ್ಯನಿಗೆ ಅನಿಸ್ತದೆ ಮೊದಲು ನಾನು ಹೆಂಗ ದೇವರಪ್ಪ, ಯಾಕಂದ್ರೆ ಜಡಭಾವ ಬಂದ್ಬಿಡ್ತದೆ. ಸ್ನಾನದ ತಕ್ಷಣ ಒಳಗೆ ಬರತಕ್ಕಂಥ ಮೂಡ್ತಕ್ಕಂಥ ಚಿತ್ರ ಶರೀರದ. ನಾನು ಅಂದ ಕೂಡಲಿನ ಆತ್ಮನ ಭಾವ ಯಾರಲ್ಲಿ ಮೂಡ್ತತಿ ಅವನಿಗೆ ಪರಮಾತ್ಮ ಬೇರೆ ಇಲ್ಲ ಅನಿಸ್ತದೆ. ನಾನು ಅಂದ ತಕ್ಷಣ ಯಾರಿಗೆ ಶರೀರ ಭಾವ ಮೂಡ್ತತಿ ಪರಮಾತ್ಮ ಹೊರಗೆ ಬೇರೆ ಅದಾನ ಅನಿಸ್ತದೆ. ಶರೀರಕ್ಕಿಂತ ಪರಮಾತ್ಮ ಭಿನ್ನ ಅದಾನ, ಅದು ಸತ್ಯ. ಅದರ ಶರೀರವನ್ನು ಅರಿತಾನ ಪರಮಾತ್ಮ. ಆ ಪರಮಾತ್ಮನ ನೀನದೇನು ತಿಳಿಬೇಕಂದ್ರೆ ಸಾಧನ ಬೇಕು, ಸತತ ಪ್ರಯತ್ನ ಬೇಕಾಗುತ್ತೆ. ಒಂದು ದಿನಕ್ಕೆ ತಿಳಿದಿಲ್ಲ, ಆದ್ರೆ ತಿಳಿಯಾಕ ಆಗೋದಂತದ್ದೇನಲ್ಲ. ಇದು ಬಹಳ ಸರಳ ಐತಿ, ಆದ್ರೆ ಅಜ್ಞಾನದ ಗದ್ದಲದೊಳಗೆ ಬಿಟ್ಕೊಂಡು ಬಹಳ ಕಠಿಣ ಅನ್ಸಾಕತ್ತ. ಬಹಳ ಸರಳ ಐತಿ. ಈಗ ನಾನು ನಂದು ಹಂಚ್ಕೊಂಡು ಕುಂತಿದ್ರಿಂದ ಬಹಳ ಕಠಿಣ ಅನ್ಸಾಕತ್ತ. ಅದಕ್ಕೆ ಸುಮ್ಮನೆ ವಿಚಾರ ಮಾಡ್ಕೊಂತ ಒಂದು ಸತ್ಯದ ಮಾರ್ಗದಾಗ ನಡ್ಕೊಂತ ಹೋಗಿ ಅಂದ್ರೆ ಒಂದು ದಿನ ಇದು ತಿಳಿಯಾಕ ಶುರು ಆಗ್ತದೆ. ಸುಮ್ಮನೆ ಇದ್ದಾಗ ಎಷ್ಟು ಆರಾಮ ಐತಿಪ್ಪ. ಮೊದಲು ಸುಮ್ಮನೆ ಕುಂದ್ರಾಕ ಕಲಿಬೇಕು. ಸುಮ್ಮನೆ ಕುಂದ್ರಬೇಕಾಯ್ತು ಯಾವುದು ಶರೀರ ಅಲ್ಲ. ಏನು ವಿಷಯಾದಿಗಳ ಬೆನ್ನತ್ತಿ ಓಡಾಡ್ತಲ್ಲ ಇದು ಮನಸ್ಸು. ಆದ ಬೇಕು, ಇದು ಬೇಕು, ಇನ್ನೊಂದಿಷ್ಟು ಬೇಕಂತ ಏನು ಬಯಸ್ತಲ್ಲ. ತಂದು ಬೇಕು, ಮತ್ತೊಬ್ಬರದು ಬೇಕು, ಎಲ್ಲಾನು ನನಗೇ ಇರ್ಬೇಕಂತ ಏನು ಬಯಸ್ತಲ್ಲ. ಈ ಮನಸ್ಸು ಸುಮ್ಮ ಆಗ್ಬೇಕಾಯ್ತು. ಇದು ಸುಮ್ಮ ಆಯ್ತಂದ್ರೆ ಆರಾಮ ಐತೆ. ಇದು ಸುಮ್ಮ ಆಗುವವರೆಗೆ ಈಗ ದನು ಮಾಡ್ತತಿ, ದುಃಖ ಕೊಡ್ತತಿ, ವ್ಯಥೆ ಕೊಡಿಸ್ತತಿ, ಎಲ್ಲಾನು ಮಾಡಿಸ್ತತಿ ಇದು. ಅದಕ್ಕೆ ಇವ್ರು ಹೇಳ್ತಾರ ಇಲ್ಲಿ ಕಾಕು ಮನಸ್ಸು ಇರುತ್ತೆ ಹಾಗೆ ಅಂತ ಮನಸ್ಸ ವಿರತಿಯನ್ನು ಅಳೆದು ಯಾಕೆ ಈ ವಿಷಯಗಳಲ್ಲಿ ಸುಳಿವೆ? ಯಾಕೆ ಸುಮ್ಮನೆ ಓಡಾಡ್ತಿಪ್ಪ? ಸುಮ್ಮನೆ ಇರೋ, ಒಂದ್ ಸ್ವಲ್ಪ ಸುಮ್ಮನೆ ಇದು ನೋಡು, ಸ್ವಲ್ಪ ಶಾಂತವಾಗಿದ್ದು ನೋಡು, ಅಂತ ಆನಂದ ಐತಿ. ಉಣ್ಣುದ್ರಾಗಿಲ್ಲ, ಉಡುದ್ರಾಗಿಲ್ಲ, ತೊಡೋದ್ರಾಗಿಲ್ಲ, ಮನಸ್ಸು ಶಾಂತ ಆದ್ರೆ ಆರಾಮನ ಆರಾಮ. ಅದು ಶಾಂತ ಆಗುವಂತ ಕ್ರಮದೊಳಗೆ ನಾವು ನಡಿಬೇಕಲ್ಲ. ಬರೇ ವಿಷಯಗಳ ಬಗ್ಗೆನ ಚಿಂತನೆ, ವಿಷಯಗಳ ಬಗ್ಗೆನ ಮೋಹ, ಅದನ್ನ ಮುಂಜಾನೆ ಸಂಜೆ ಮಟ್ಟ ಅದ್ರಾಗ ಮಾಡಿ 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 ಶಾಂತ ಆಗಂದ್ರೆ ಯಾವಾಗ ಆಗ್ಬೇಕದು? ಒಂದರ ದಿನ ಕುತ್ಕೊಂಡು ಮುಂಜಾನೆ ಸಂಜೆ ಸದ್ಗುರುನಾಥನ ನೆನೆದ ಅವ್ರು ಹೇಳಂತ ವಿಚಾರಗಳನ್ನ ಚಿಂತನೆಯನ್ನು ಮಾಡ್ಕೊಂತ ಹೋದ್ರೆ ಮನಸ್ಸು ಶಾಂತ ಆಗಿ ಆಕತಿ. ಅದಕ್ಕೆ ಸಮಯ ಇಲ್ಲ ನಮ್ಮ ಹತ್ರ. ಸಮಯ ಇಲ್ಲ ಅಂತೇಳಿ ಈ ಸಮಯ ಹಿಂಗ ಕಳೆದು ಒಮ್ಮೆ ಮತ್ತೆ ಕುಲಿಗೆ ಹೋಗೇ ಬಿಡ್ತಾರ. ಹಂಗ
ಇದಕ್ಕೆ ಸಮಯ ಕೊಡೋ ಅಂದ್ರೆ ಇದು ನಿನಗಾಗಿ ಕೊಟ್ಟಂತ ಸಮಯ. ಉಳ್ಕಿದ್ ಏನು ಮಾಡ್ತೀಯಲ್ಲ ಸುಮ್ಮನೆ ಖಾಲಿ ಕೆಲಸ, ಕಾಗಿ ಗುಬ್ಬಿ ಅದನ್ನೇ ಕೆಲಸ ಮಾಡ್ತಾವು. ತಿನ್ನುವುದು, ಉಣ್ಣುವುದು, ಉಡುವುದು, ಮಕ್ಕಳು ಮರಿ ಹಿಡಿದು ಅವನು ಜೋಪಾನ ಮಾಡೋದು, ಬಳಸೋದು, ಅವು ಕಾಗಿ ಗುಬ್ಬಿ ಅದನ್ನ ಮಾಡ್ತಾವು. ನಿಲ್ಕಿನ ಚಂದ ಮನೆ ಕಟ್ಕೊತಾವು, ಅವು ಮಕ್ಕಳು ಹಿಡಿತಾವು, ಅವು ಹೆಂಗೆ ಜೀವನ ಮಾಡ್ಬೇಕು ಅನ್ನೋದು ಕಲಿಸ್ತಾವು. ನೀನು ಅಷ್ಟ ಮಾಡ್ತೀವಿ, ನಿಲ್ಕಿನ ಚಂದ ಕಲಿಸ್ತಾವು ಜೀವನ ಹೆಂಗೆ ಮಾಡ್ಬೇಕಂತ. ಏನೈತಿ ಅದ್ರೊಳಗೆ ಆರಾಮ್ ಇರೋದು. ಇವತ್ತಿಂದ ಎಷ್ಟೈತಿ ಅಷ್ಟ, ನಾಳೆ ಬಗ್ಗೆ ಆಸೆ ಇಲ್ಲ, ನಾಳೆ ಬಗ್ಗೆ ಚಿಂತೆ ಇಲ್ಲ. ಹೆಂಗ ಆರಾಮದಾವು ಮನುಷ್ಯ. ವಿವೇಕವಂತನಾಗಿ ಅತಿ ಬುದ್ಧಿವಂತಿಕೆಯಿಂದ ಮತ್ತಟ ದುಃಖಿ ಆಗುತ್ತ. ನಾಳೆ ನಾಳ್ದು ಮಕ್ಕಳು, ಮೊಮ್ಮಕ್ಕಳು, ಮರಿಮೊಮ್ಮಕ್ಕಳು ಏನೇನೋ ಚಿಂತೆ ಮಾಡಿ 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 ಸುಮ್ಮನೆ ದುಃಖಿ ಆಗ್ತ. ಇವನ ತಾನ ಹಣಿ ಬರೀ ಅನುಮಾನಗತಿನ ಚಿಂತೆ ಮಾಡ್ತಾನೆ. ಎಲ್ಲರೂ ಪ್ರಾರಬ್ಧ ಕರ್ಮ, ಪ್ರತಿಯೊಂದು ಜೀವಿ ಭೂಮಿ ಬರ್ಬೇಕಾದ್ರೆ ಅದ್ರ ಪ್ರಾರಬ್ಧ ಕರ್ಮ ಐತಿ. ಅದ್ರ ಫಲ ಅದು ಭೋಗ್ಸಾಕ ಬಂದತಿ. ನೀ ಬದಲಿ ಮಾಡಕ್ ಆಗೋದಿಲ್ಲ. ನೀ ಹೆಸರಿಗಷ್ಟ ತಂದೆ, ಹೆಸರಿಗಷ್ಟ ತಾಯಿ, ಹೆಸರಿಗಷ್ಟ ಬಂಧು, ಹೆಸರಿಗಷ್ಟ ಬಳಗ, ಆ ಪ್ರತಿಯೊಂದು ಜೀವಿ ಹಿಂದೆ ಪ್ರಾರಬ್ಧ ಕರ್ಮ ಐತೆ. ಅದರ ಹಿಂದಿನ ಕರ್ಮ ಅದು ಭೋಗಿಸಬೇಕ. ನೀನ್ ಯಾರದನ್ನ ತೆರ್ಸಾಕ? ನಿನ್ನ ಕರ್ಮ ಏನೈತೆ ಅದ್ರ ಫಲ ನೀನ್ ಭೋಗಿಸಬೇಕ. ಅದನ್ನ ಬ್ಯಾರೆದಾರ ತಗೋನಕ್ ಬರೋದಿಲ್ಲ. ಅದಕ್ಕೆ ಮನುಷ್ಯ ಜನ್ಮದಾಗ ಬಂದಾಗ ಮಾಡಿದ್ರೆ ಸತ್ಕರ್ಮಗಳನ್ನ ಮಾಡ್ಬೇಕು, ಒಳ್ಳೆ ಕೆಲಸನ ಮಾಡ್ಬೇಕು, ಕೆಟ್ಟ ಕೆಲಸ ಮಾಡಾಕ ಹೋಗ್ಬಾರ್ದು. ಆದ್ರೆ ಒಳ್ಳೆ ಕೆಲಸ ಮಾಡು, ಇದಕ್ಕೆ ಸುಮ್ಮನೆ ಇರೋದು ಕಲಿ. ಇನ್ನೊಬ್ರಿಗೆ ಕೆಟ್ಟ ಮಾಡಕ್ ಹೋಗ್ಬಾರ್ದು. ಕೆಟ್ಟ ಮಾಡೋದಂದ್ರೆ ಬರೀ ಮಾತಿನಾಗ ಮನಸ್ಸಿನಾಗ ಅಷ್ಟಲ್ಲ, ಕೃತಿ ಒಳಗೆ ಮೂಡುದ್ರೊಳಗು. ಕೃತಿ ಒಳಗೆ ಕೆಟ್ಟ ಮಾಡಿದ್ರೆ ಕೆಟ್ಟಲ್ಲ, ಮನಸ್ಸಿನಾಗೂ ಇನ್ನೊಬ್ರ ಬಗ್ಗೆ ಕೆಟ್ಟದ್ದು ಬರಬಾರ್ದು, ಮಾತಿನಾಗೂ ಇನ್ನೊಬ್ರ ಬಗ್ಗೆ ಕೆಟ್ಟದ್ದು ಬರಬಾರ್ದು. ಅದಕ್ಕೆ ಈ ರೀತಿಯಾಗಿ ಜೀವನವನ್ನು ಮಾಡ್ಕೊಂಡು ಹೋದ್ರೆ ಅಂತಃಕರಣ ಶುದ್ಧ ಆಕತಿ, ಮನಸ್ಸು ಶಾಂತ ಆಕತಿ. ಆ ಶಾಂತವಾದ ಅಂತಃಕರಣ ಒಳಗೆ ಪರಮಾತ್ಮನ ಅನುಭವ ಆಗ್ತದೆ. ಆ ಪರಬ್ರಹ್ಮ ಸ್ವರೂಪನ ಅನುಭವ ಅವಾಗ ಆಕತಿ. ಅದಕ್ಕೆ ದೇವ್ರನ್ನ ನೋಡ್ಬೇಕಂದ್ರೆ ಅಲ್ಲಿ ಇಲ್ಲಿ ಹೋಗುವ ಅವಶ್ಯಕತೆ ಇಲ್ಲ. ನೀನು ನಿಜವನ್ನು ತಿಳ್ಕೊ, ಸತ್ಯವನ್ನು ತಿಳ್ಕೊ, ಸತ್ಯವಂತನಾಗಿ ಬದುಕು. ಅವಾಗ ಪರಮಾತ್ಮನ ನಿನ್ನೊಳಗದ ಅನ್ನೋ ಅನುಭವ ನಿನಗಾಕತಿ. ಆ ಸತ್ಯವನ್ನು ನಂಬಿ ನಾವೆಲ್ಲರೂ ಜೀವನ ಮುಕ್ತ ಆಗ್ಬೇಕಂದ್ರೆ ಸತ್ಯದಿಂದನೇ ನಡಿಬೇಕು. ಇಷ್ಟು ಹೇಳಿ ನಾನು 2 ಮಾತನ್ನು